ಸುಭದ್ರವಾಗಿ ಇರಬೇಕು ಅಂತಾದ್ರೆ ಮುಖ್ಯ ಕಾರಣ ಯಾರು ಹೇಳು? ಯಾರು? ನಾವು. ಹೌದು, ನಾವಂದ್ರೆ ನಾನು ಮತ್ತೆ ನೀವು. ಬಾಳೆ ಹಗ್ಗದ ಜೊತೆಯಲ್ಲಿ ಮಲ್ಲಿಗೆ ಉಂಟು ಅಂತ ಹೇಳುವುದಾ? ಹೌದು. ಅಲ್ಲ, ಮಲ್ಲಿಗೆಯನ್ನು ಕಟ್ಟುವುದಕ್ಕೆ ಬಾಳೆ ಹಗ್ಗ ಉಪಯೋಗಿಸಿದ್ರು ಅಂತ ಹೇಳುವುದಾ? ನಿಮ್ಮ ಜೊತೆ ಇರ್ತೇನಲ್ಲ ಯಾವಾಗಲೂ. ಅದಕ್ಕೆ ನಾವು ಅಂತ ಹೇಳಿದ್ದು. ಹೌದು. ನೀನನ್ನು ಬಿಟ್ಟುಕೊಡ್ಲಿಲ್ಲ ನಾನು. ನಾನು ಯಾರು? ಯಾರು? ವಿರಾಟನ ಭಾವ. ಹೌದು. ನಮ್ಮಕ್ಕ ಸುದರ್ಶನಾದೇವಿ ನಮ್ಮ ಭಾವನಿಗೆ ಎರಡನೇ ಹೆಂಡತಿ. ನನಗೂ ನನ್ನ ಅಕ್ಕನಿಗೂ ಒಬ್ಬಳೇ ತಾಯಿಯಲ್ಲ, ಮತ್ತೆ ತಾಯಿಯಂದಿರಿಬ್ರು. ಅಶ್ವಕಾರ ನಮ್ಮಪ್ಪ, ಅವನ ಮೊದಲ ಹೆಂಡತಿಯಲ್ಲಿ ಹುಟ್ಟಿದವಳು ನಮ್ಮಕ್ಕ ಮಾಧವಿಯಲ್ಲಿ. ಮಾಧವಿ ನಾಮಕ್ಕಳಲ್ಲಿ ನಾವು 105 ಮಂದಿಗಳು, ಕೀಚಕ ಮತ್ತೆ ಉಪಕೀಚಕರು ಅಂತ. ನಾವೊಂದು ತಾಹವನ್ನಿರಿಸಿದ್ದೆವು. ನಮ್ಮ ಭಾವನಿಗೆ ಎರಡನೇ ಸಂಬಂಧವಾಗಿ ಅಕ್ಕನನ್ನು ಕೇಳುವಾಗ ಮದುವೆ ಆಗುವುದಿದ್ರೆ ತೊಂದರೆ ಇಲ್ಲ, ನಾವು 105 ಜನರು ಅಕ್ಕನ ಜೊತೆಯಲ್ಲಿ ಮತ್ಸ್ಯ ದೇಶದಲ್ಲೇ ಇರುವುದಾದ್ರೆ ಸಮ್ಮತ ಅಂತ. ಯಾಕೆ ಕೇಳಿದ್ರೆ, ನಾವು ಗಾಂಧಾರದ ಹತ್ತಿರದವರು. ನಮಗೆಲ್ಲ ಹೆಣ್ಣು ಕೊಟ್ಟಾಗ ಅಲ್ಲಿ ಏನು ಸಿಗ್ತದೆ ಅಂತಲೇ ಯೋಚನೆ ಮಾಡುವವರು ನಾವು. ಕೀಚಕ ಕೀಚಕ ಅಂತ ನನ್ನನ್ನು ಕೊಂಡಾಡ್ತಾರೆ. ಸಿಂಹಬಲ ನಾಮಕ ನಾನು ಆಗುವುದಕ್ಕೆ ಸೂತರ ಕುಲದಲ್ಲಿ ಹುಟ್ಟಿದವ. ಆದ್ರೂ ಸಹಸ್ರ ಗಜತ್ರಾಣಿ ಮಲ್ಲರಲ್ಲಿ ಬಲ್ಲಿದ. ಸುತ್ತಮುತ್ತಲಿನವರೆಲ್ಲ ಹೆದರ್ತಾರೆ. ಆ ತ್ರಿಗರ್ತರಿಗೆ ನಾನು ಎಷ್ಟು ಸಲ ಹೊಡೆದಿದ್ದೇನೆ ಅಂತ ಇಲ್ಲ. ಮರ್ಯಾದೆ ಇಲ್ಲದೆ ಇದ್ದವರು ಈತ ಕಡೆಗೆ ತಲೆ ಹಾಕುವುದಿಲ್ಲ. ನಾನು ಇರುವಲ್ಲಿವರೆಗೆ ಅವರ ಸುದ್ದಿಯೂ ಇರ್ಲಿಕ್ಕಿಲ್ಲ. ಹೊಡಿಲಿಕ್ಕೆ ಹೊಡೆದಿದ್ದೇವೆ, ಸ್ವಲ್ಪ ತಿಂದಿದ್ದೇವೆ, ಅದನ್ನು ಹೇಳಲಿಕ್ಕೆ ಆಗುದಿಲ್ಲ. ತಿಂದದ್ದಲ್ವಾ? ನಮ್ಮನ್ನು ಯಾರೂ ಹಾಗೆ ಮಾಡುವವರಿಲ್ಲ. ಯಾಕಂದ್ರೆ ವರ್ತಮಾನ ಕಾಲದಲ್ಲಿ ನನ್ನಂತಹ ಒಬ್ಬ ಬಲಶಾಲಿ ಮತ್ತೊಬ್ಬ ಇದ್ದಾನೋ ಅಂತ ಇನ್ನು ಅನ್ವೇಷಣೆ ಆಗ್ಬೇಕಷ್ಟೇ. ಹೌದೇನೋ? ನಮಗೆ ಇಲ್ಲದೆ ಇದ್ದ ಹುಚ್ಚಿಲ್ಲ, ಎಲ್ಲವೂ ಉಂಟು. ಜೀವನದಲ್ಲಿ ಯಾವುದು ಸಂತೋಷ ಕೊಡ್ತದೆ ಅದನ್ನೆಲ್ಲ ನಾವು ಅನುಭವಿಸುವರು. ಎಲ್ಲರೂ ಹೇಳ್ತಾರೆ ನಿಮಗೆ ಹೆಣ್ಣು ಹುಚ್ಚು ಜೋರು ಉಂಟಂತೆ. ಜೋರಿಲ್ವೋ? ಕಡಿಮೆಯೂ ಇಲ್ಲ.
ನಮಗೆ ಬೇಕಾದಷ್ಟು. ಅಲ್ಲ, ಹೆಣ್ಣು ಹುಚ್ಚು ಯಾರಿಗಿಲ್ಲ. ಕೆಲವರು ಕಡಿಮೆ ಹೆಣ್ಣು ಹುಚ್ಚು ಉಳ್ಳವರು ಹೇಳುವುದು ಅವರಿಗೆ ಜೋರು ಉಂಟು ಅಂತ, ಅವರಿಗೆ ಅಷ್ಟು ಕೂಡುವುದಿಲ್ಲ ಅಂತದರ ಅರ್ಥ. ಹೌದು, ನಮಗೆಷ್ಟು ಕೂಡ್ತದೆ ಅಷ್ಟೇ ಅಲ್ವಾ? ಇಲ್ಲ, ಅವ್ರು ಚಂದ ಇಲ್ಲ, ಹಾಗಾಗಿ ಬರುವುದಿಲ್ಲ ಯಾರ ಜೊತೆ. ಒಬ್ಬ ಬಹಳ ಊಟ ಮಾಡ್ತಾನೆ, ಅವನಿಗೆ ಜೀರ್ಣ ಶಕ್ತಿ ಉಂಟು. ಒಬ್ಬ ಕಡಿಮೆ ಊಟ ಮಾಡ್ತಾನೆ, ಅವನಿಗೆ ಅನ್ನ ಸೇರುವುದಿಲ್ಲ. ಅದಕ್ಕೆ ನಾವೇನ್ ಮಾಡುದು? ಹಾಗಲ್ಲ ರೇ, ನಮ್ಮ ರೂಪವೇ ಹಾಗುಂಟು, ಆಕರ್ಷಣೀಯವಾಗಿ ಉಂಟು. ಇರ್ಲಿ, ಹಾಗಾಗಿ ಹೆಣ್ಣು ಮಕ್ಕಳೆಲ್ಲ ಬರ್ತಾರೆ, ನೋಡ್ತಾರೆ. ಇವತ್ತು ಸಂಭ್ರಮದಿಂದ ಸಂತೋಷದಿಂದ ನಾವು ಹೊರಟಿದ್ದೇನೆ. ಇಲ್ಲಿಗೆ ಎಲ್ಲಿಗೆ ರೇ? ಬಹಳ ಸಮಯ ಆಯಿತು ಊರಲ್ಲಿಲ್ಲದೆ. ಸಾಧಾರಣ 10 ತಿಂಗಳಿಗಿಂತ ಹೆಚ್ಚಾಯಿತು. ಇನ್ನೆರಡು ತಿಂಗಳು ಅಥವಾ 1.5 ತಿಂಗಳು ಅಥವಾ 1 ತಿಂಗಳಲ್ಲಿ ವರ್ಷ ಪೂರ್ತಿ ಆಗ್ತದೆ. ನಮ್ಮ ಅಕ್ಕನ ಅಂತಃಪುರವನ್ನು ಮನೆಯಲ್ಲಿದ್ರೆ ಯಾವತ್ತೂ ಒಂದ್ಸಲ ಹೋಗಿ ಸುತ್ತಿ ಬರುವವ. ಈಗ ನಾನು ಹೋಗದೆ ಅಷ್ಟು ಸಮಯ ಆಯಿತು. ಹಾಗಾಗಿ ಇವತ್ತು ಒಂದು ಆನಂದದಿಂದ ಅಕ್ಕನ ಅಂತಃಪುರವನ್ನು ಸೇರಿ 10 ತಿಂಗಳಾಯ್ತು. ಏನಾದ್ರೂ ವ್ಯತ್ಯಾಸ ಆಗಿರ್ಬೋದಾ? 9 ತಿಂಗಳಲ್ಲಿ ಆಗ್ತದಲ್ಲ. ಇನ್ನ ನಮ್ಮಕ್ಕನಿಗ ಬಾವನಿಗೆ ಪ್ರಾಯ ಎಷ್ಟಾಯ್ತು? ಅಕ್ಕ ಮನಸ್ಸು ಮಾಡಿ ಆಳು, ಆದ್ರೆ ಬಾವನಿಗೆ ಕೊಡ್ಬೇಕಲ್ಲ. ಹಳೆ ಮರದಲ್ಲಿ ಒಳ್ಳೆ ಹಣ್ಣಾಗುವುದು. ಹೌದು, ಬಿತ್ತನೆಗೂ ಆ ಹಣ್ಣಿನ ಬೀಜ ಆಗ್ತದೆ, ಆದ್ರೆ ಪ್ರಾಯ ಆದ ಮೇಲೆ ಮಕ್ಕಳಾಗುವುದಿಲ್ಲ. ಅದನ್ನು ಅನ್ವಯ ಮಾಡಬೇಡ ನೀವು. ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಅಷ್ಟು. ನಿನಗೆ ಆಗ್ಲಿಲ್ಲಲ್ಲ ಪ್ರಾಯ. ಇರ್ಲಿ, ಹಾಗಾದ್ರೆ ನಾವು ಸಂತೋಷದಿಂದ ಹೋಗ್ಬೇಕು. ಎಲ್ಲಿಗೆ? ನಮ್ಮ ಅಕ್ಕನನ್ನು ಕಾಣುವುದಕ್ಕೆ. ಇನ್ನು ತಡ ಮಾಡುವುದಲ್ಲ. ಟಿವಿಯಲ್ಲಿ ಹೋಗುವ ಅಂತ ಹೇಳಿ ನಮ್ಮ ಟಿವಿಯಲ್ಲಿ ಹಾಗೆ ನಮ್ಮನ್ನು ಸ್ವಾಗತಿಸುವುದಕ್ಕೆ 8 ಮಂದಿಗಳು. ಹೌದು, ಮೇಲಿಂದ ನೋಡು, ನಮಗೆ ಹೂವಿನ ಸ್ವಾಗತ. ಅಲ್ಲಿ ಬೊಬ್ಬೆ ಹಾಕುದು ಕೇಳ್ತಾ ನಿಮಗೆ? ಬಂದರೋ ಬಂದರೋ ಬಾವ ಬಂದರೋ ಬಾವ ಬಂದರೋ. ಯಾವ ಭಾವನು? ಅಲ್ಲಿಂದ ಬೊಬ್ಬೆ ಹಾಕ್ತಾ ಇದ್ದಾರೆ. ಬಂದರೋ ಬಂದರೋ ಬಾವ ಬಂದರು. ಈವರೆಗೆ ಒಂದೊಂದು ಕೇಳುತ್ತದೆ. ಅಲ್ಲಿಂದ ಬೊಬ್ಬೆ ಹಾಕುದು. ಭಾವ ಬಂದರು ಅಂತಲ್ಲ, ಭಾವ ಬಂದರು. ನಿಮ್ಮ ಭಾವ ಬೊಬ್ಬೆ ಹಾಕುದು. ಬಂದರೋ ಬಂದರೋ ಬಾವ ಬಂದರು. ಅದೇನೋ ಅಪಹಾಸ್ಯ ಕಾಡ್ತದೆ ನನಗೆ. ಹೌದಾ? ಈಗ ನಾವು ಬಂದಿದ್ದೇವೆ, ಹೌದು. ಅಕ್ಕನ ಅಂತಃಪುರವೂ ಹೌದು. ಹೌದು. ಅಕ್ಕ ಯಾರಿಲ್ಲಿ? ಯಾರಿಲ್ಲಿ? ಮಹಾರಾಜ್ಞಿ. ಹೌದು. ಹೌದಾ? ಹೌದು. ನಾನು ಅವನ ತಮ್ಮ ಇರಬಹುದು, ಆದ್ರೆ ತಮ್ಮ ಅಕ್ಕ ಎನ್ನುವ ಸಂಬಂಧ ಮಾತ್ರ ಮೀಸಲಲ್ವಲ್ಲ ಇಲ್ಲಿ. ಅಲ್ಲ, ಒಬ್ಬ ಆಕೆ ರಾಣಿಯನ್ನು ಕಾಣುವುದಕ್ಕೆ ಒಬ್ಬ ಸೇನಾಪತಿ ದಂಡನಾಯಕನಾದವ ಬಂದಿದ್ದಾನೆ. ಹೌದು. ಇಲ್ಲಿಬ್ಬರಿಗೂ ಸ್ಥಾನಮಾನದ ಯೋಚನೆ ಬೇಕು. ಹೌದು. ನೀನೊಂದು ಕೆಲಸ ಮಾಡು. ಏನ್ರೆ, ನಾನೀಗೆಲ್ಲ ಕೆಲಸ ಮಾಡುದು ನಿಲ್ಲಿಸಿದ್ದೇನೆ. ಅಂಗಿ ಹಾಳಾಗ್ತದೆ. ಆ ಕೆಲಸ ಅಲ್ವಾ? ಮತ್ತೆ ಒಳಗೆ ಹೋಗಿ ಅಕ್ಕನಿಗೆ ಸಮಯ ಹೇಗುಂಟು ಅಂತ ನೋಡಿ ಬಾ. ನಾವು ಇವತ್ತು ಸ್ವಲ್ಪ ಬೇಗ ಬಂದದ್ದು ಒಳ್ಳೇದಾಯ್ತು. ಏನಾಗಿದೆ? ಸ್ವಲ್ಪ ತಡ ಆಗ್ತಿದ್ರೆ ಮತ್ತೆ ನಾವು ಬರುವಾಗ ಬಿಳಿ ಬಟ್ಟೆ ಮತ್ತು ಸ್ವಲ್ಪ ಹೂ ಹಿಡ್ಕೊಂಡು ಬರ್ಬೇಕಿತ್ತು. ಯಾಕೆ? ನಿಮ್ಮ ಅಕ್ಕನ ಸ್ಥಿತಿ ಚಿಂತಾಜನಕ. ಮತ್ತೆ ನೋಡಿ, ಅಲ್ಲಿ ನೋಡಿ, 2 ಮಂದಿ ಕಾಲಲ್ಲಿ ಹಿಡ್ಕೊಂಡಿದ್ದಾರೆ, ಸ್ವಲ್ಪ ಮಂದಿ ಕೈಯಲ್ಲಿ ಹಿಡ್ಕೊಂಡಿದ್ದಾರೆ, ಸ್ವಲ್ಪ ಮಂದಿ ಗಾಳಿ ಹಾಕ್ತಾ ಇದ್ದಾರೆ. ಅಕ್ಕನ ಕಣ್ಣು ಮೇಲೆ ಹೋಗಿ ಅವಳು ಮಹಾರಾಣಿ ಗೊತ್ತೇನೋ? ಹೌದಾ? ಕೈಕಾಲು ಒತ್ತುವುದು ಗೊತ್ತದ? ಅವಳಿಗೆ ಸೇವೆಗೆ ಅಂತ ಚಾಮರ ಬೀಸುವುದು. ಹೌದಾ? ಅವರಿಗೆ ಅದಕ್ಕಿಂತ ಕುತ್ತಿಗೆಯನ್ನು ಒತ್ತಲಿಕ್ಕಾಗುದಿಲ್ಲ. ಅಕ್ಕ ಹೇಗಿದ್ದಾಳೆ ಅಂತ ನೋಡಿ ಬಾ. ಏನಾಗ್ಲಿಲ್ಲ ಅಕ್ಕನಿಗೆ, ಏನಾಗ್ಲಿಲ್ಲ. ಮತ್ತೆ ಕಲ್ಲಿನಾಗಿದ್ದಾರೆ. ಹೌದಲ್ಲ? ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಹೌದು. ಸೀರೆ ಇಲ್ಲ, 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 ಎಷ್ಟು ಚಂದ ಇದ್ದಾರೆ. ಮುಖ ನೋಡ್ಬೇಕು. ಹೇಗುಂಟು? ತಲೆ ಇಲ್ಲ.
ಮತ್ತೆ ತಲೆ ಇಲ್ಲ. ಏನಾಗಿದೆ? ಅವರ ಎದೆಯನ್ನು ಅವರೇ ತಿಂತಾ ಇದ್ದಾರೆ. ಅದೆಂತದ್ದು ಹಾಗಂದ್ರೆ? ಹೀಗೆ ಅದು ಎದೆಯನ್ನು ಅವರೇ ತಿನ್ನುವುದಲ್ಲ, ಮತ್ತೆ ಒಂದು ಮರ್ಯಾದೆ ಹೆಣ್ಮಕ್ಕಳ ಲಕ್ಷಣ ಹಾಗೆ. ಹೌದಾ? ಹತ್ತೆತ್ತಿ ಹೀಗೆ ಆಕಾಶ ನೋಡುವುದಲ್ಲ ಮರ್ಯಾದೆ ಹೆಣ್ಮಕ್ಕಳು. ಹಾಗೆ ನಮ್ಮ ಮನೆಯಲ್ಲಿ ನೋಡ್ಬೇಕು ಅಂತ ಅರ್ಥ. ನಮ್ಮ ಮನೆಯಲ್ಲಿ ಹೀಗೆ ನೋಡ್ತಾ ಇರ್ತಾರೆ. ನೀನು ನಿನ್ನ ಮನೆಯ ಸುದ್ದಿ ಮಾತಾಡಬೇಡ, ಮತ್ತೆ ನನಗೆ ಹೆಚ್ಚು ಹೇಳಬೇಕು. ಬೇಡ ಬೇಡ ಬೇಡ, ಅದಿರ್ಲಿ. ನಮ್ಮ ಮನೆ ಬಗ್ಗೆ ಇಲ್ಲಿ ಬೇಡ ಬೇಡ, ಇಲ್ಲಿ ಬಾ. ಈಗ ನೀನು ಹೋಗಿ ಅವಳಲ್ಲಿ ಹೇಳು ಏನು ಹೇಳು? ನಾ ಬಂದಿದ್ದೇನೆ ಅಂತ. ಆಯ್ತು. ಅಕ್ಕ ನಾನು ಬಂದಿದ್ದೇನೆ. ನನಗೆ ಕಣ್ಣು ಕಾಣ್ತದೆ. ನೀ ಬಂದಿದ್ದೇನೆ ಅಂತ ಹೇಳಲಿಕ್ಕೆ ಇಲ್ಲಿಗೆ ಬಂದದ್ದ ನೀನು? ಏನಾಯ್ತಾ? ನನಗೆ ಕಣ್ಣು ಕಾಣ್ತದೆ. ನೀನು ಬಂದಿದ್ದೇನೆ ಅಂತ ಹೇಳಲಿಕ್ಕೆ ಎಲ್ಲಿಗೆ ಬರುದು ನೀನು? ಬೇರೆ ಕೆಲಸ ಇಲ್ವಾ ನಿನಗೆ? ನೀನು ಯಾರಲ್ಲಿ ಮಾತಾಡು? ಅವರು ಅದನ್ನೇ ಹೇಳಿದ್ರು ನನಗೆ. ನೀನೇನಂದೆ? ನಾ ಬಂದಿದ್ದೇನೆ. ಅಯ್ಯೋ ಹಾಗಲ್ವೋ, ಮತ್ತೆ ನೀನಲ್ವೋ ನಾ ಬಂದಿದ್ದೇನೆ ಅಂತ ಹೇಳು. ನೀನಲ್ವಾ ನಾನು ಬಂದಿದ್ದೇನೆ. ಏ ಹುಚ್ಚ, ಹೋಗಲಿಲ್ಲ ನೀನು. ಏನಾ? ಏ ಹುಚ್ಚ ಹೋಗಿ. ಬಡಿದ್ರು ಉಂಟಲ್ಲ, ನನ್ನ ಹುಚ್ಚ ಅಂತೀಯೇನೋ? ಅದು ಬ್ರಹ್ಮರಂದ್ರೆ ಎಲ್ಲಿರುವುದು? ತಾಯಿಯ ಹೊಟ್ಟೆಯಲ್ಲಿ ನಾವು ಇರುವಾಗ ಅಮ್ಮ ತಿಂದ ಆಹಾರ ನಮ್ಮ ಜೀವಕ್ಕೆ ಹೋಗ್ತದಲ್ಲ, ಹೌದು. ಅದೆಲ್ಲಿರುವುದು ಗೊತ್ತಿಲ್ಲ ನನಗೆ. ತೋರಿಸ್ತೇನೆ ನಿನಗೆ ಮತ್ತೆ. ಆಯ್ತು. ಆಯ್ತಾ? ಹಾಗೆ ಹೇಳುದು ಬೇಡ. ನಿಮ್ಮ ತಮ್ಮನಾದಂತಹ ಕೀಚಕ ಮಹಾನುಭಾವ ಬಂದಿದ್ದಾನೆ. ಆಯ್ತು. ದರ್ಶನಾಕಾಂಕ್ಷಿಯಾಗಿ ನಿಂತಿರುವ ಅವನಿಗೆ ಸಮಯಾವಕಾಶ ಉಂಟೋ ಹೇಳೋ. ಅಕ್ಕ ಇದು ವಿಷಯ ಏನು ಅಂತ ಹೇಳಿದ್ರೆ, ಏನು? ನಿಮ್ಮ ತಮ್ಮ ಚಕ್ಕ ಬಂದಿದ್ದಾರೆ. ಯಾರಿಗೆ? ಅವರಿಗೆ ಅಂತವ್ರು ಯಾರ? ನಿಮ್ಮ ತಮ್ಮ ಕೀಚಕ ಬಂದಿದ್ದಾರೆ. ಅವರಿಗೆ ಸಮಯ ಉಂಟಂತ ಕೇಳಿದ್ರು. ಸಮಯ ನಿಮ್ಮ ನನ್ನಲ್ಲಿ ಹೌದು ಮಾತಾಡುವುದಕ್ಕೆ ಹೌದು ಸಮಯ ಉಂಟು. ಅವರನ್ನು ಬರುವುದಕ್ಕೆ ಹೇಳ್ಬೋದು. ಏನೋ ಏನಂದ್ರೆ ಹೇಳಿದೆ ನಿಮ್ಮ ತಮ್ಮ ಅಕ್ಕ ಬಂದಿದ್ದಾರೆ. ಅದು ನಿನ್ನನ್ನಲ್ವ ಎಲ್ಲರೂ ಕರೆಯುವುದು. ಹೌದು. ಚಿಕ್ಕ ಹೋಗಿ ಹಾಗೆ ಕರೆಯುವುದು ನಿನ್ನನ್ನಲ್ವ ನನ್ನನ್ನು. ಇಲ್ಲ ಇಲ್ಲ, ನಿಮ್ಮಲ್ಲಿ ಕೀಟದಕ್ಕೆ ಕೀಟಕ ಆದದ್ದು. ನಿಮ್ಮ ಕೀಟ ಗೀರಂತ ಹೇಗಾಗ್ತದೆ? ನನಗೆ ಆಗಲ್ಲ. ನನ್ನ ಕೊನೆಗೊಂದು ಪಾ ಸೇರಿಸಿದ್ರೆ ಚಿಕ್ಕಪ್ಪ ಆಗ್ತದೆ. ಅದನ್ನು ಮುರುಟು ಮಾಡಿದ್ರೆ ಹಾಗೆ ಆಗ್ತದೆ. ನೀನು ಹೇಳಿದಾಗೆ ಪಾಪಿ. ಸಮಯ ಉಂಟಂತೆ. ಉಂಟಂತೆ ಅಲ್ಲ? ತರುಣಿಯರ ಮಧ್ಯದಲ್ಲಿ ಕುಳಿತಿಗ ಕಿರಿಯರನು ಕಂಡೆಲಗಲನು ಜನ ಶಿರವನೆಯಗುತ್ತಲಪ್ಪಿ ಮುದ್ದಿಸಿ ಓ ನಮ್ಮ ಬಂದೈ ಕುಳಿರೋ ಬಾಬಾ ಎಮ್ಮ ಭಾಗ್ಯದ ಕಣಿಯೇ ಬಾಬಾ ಭಾಗ್ಯದ ಕಣಿಯೇ ಬಾಬಾ ಎನೆ ಸಮುದಾವಿ ಮಂಡಿಸಿದ ನಾಗಿಯ ಸಮ್ಮುಖದೊಳು ಸಮುದಾವಿ ಮಂಡಿಸಿದ ನಾಗೆಯ ಸಮ್ಮುಖದೊಳು ತಮ್ಮ ಬಾಬಾ ಸಂತೋಷವಾಯಿತು ನನಗೆ. ನನಗೂ ಹಾಗೆ ಬಹಳಷ್ಟು ಆನಂದ ಆಯ್ತು. ಹೀಗೆ ಬಾ ಹೀಗೆ ಬಾ ಹೀಗೆ ಬಾ. ಹೇಗಿದ್ಯಕ್ಕ? ಹೇಗಿದ್ದಿ? ನೀನು ನನಗೆ ತಮ್ಮನಾದರೂ ಕೂಡ ಮಗನೆನ್ನುವ ಮಮಕಾರವನ್ನಿಟ್ಟುಕೊಂಡವಳು ನಾನು. ಅಕ್ಕ ಅಂತ ಹೇಳಿದ್ರೆ ತಾಯಿಯ ಹಾಗೆ, ಹೌದಲ್ವೇ? ನನಗೆ ಕೂಡ ನೀವು ಅಕ್ಕ ಅಂಗೀತೆ. ಯಾವುದು ಅಕ್ಕ? ನನಗೆ ಮತ್ತೆಂತದ್ದು ಹೇಳಿದ್ದು ನಾನು? ಒಂಜೀತೆ. ಒಂದೀಪೆ ನಮಸ್ಕಾರ ಅಂತ ಹೇಳು ಸಾಕು. ನಿನ್ನ ಸಾಹಿತ್ಯ ಒಂಜಿಪ್ಪೆ ಕಂದ. ಮಳೆ ಎಲ್ಲೆಲ್ಲೆಲ್ಲ ಮಾತಾಡುವ ಶಬ್ದವನ್ನು ಇಲ್ಲಿ ತಂದು ಅದನ್ನು ಬದಲಾಯಿಸಲಿಕ್ಕೆ ನೋಡುದು ಪಾಪಿ. ನೀವೇ ಹೇಳಿದ್ದಲ್ಲ, ಏನ್ ಬೇಕಾದ್ರೂ ಮಾತಾಡಿ, ನಾನು ಸರಿ ಮಾಡ್ತೇನೆ. ನಿಮ್ಮ ಮತ್ತೆ ನನ್ನ ಮರ್ಯಾದೆ ತೆಗಿಲಿಕ್ಕಿಲ್ಲ. ಹಾಗಲ್ಲ ತಮ್ಮ,
ಇದು ಮಳೆಯ ನಿರೀಕ್ಷೆಯಲ್ಲಿ ಜಾತಕ ಪಕ್ಷಿಯೊಂದು ಹೇಗೆ ಕಾತರದಿಂದ ಕಾಯ್ತಾ ಇರ್ತದೆಯೋ ತದ್ರೀತಿಯಾಗಿ ನಿನ್ನ ಬರೋಣದ ನಿರೀಕ್ಷೆಯಲ್ಲಿ ನಾನು ಕಾಯ್ತಾ ಇರುವ. ನಾ ಹೊರಡುವಾಗ ನಾ ಬರ್ತೇನೆ ಅಂತ ಒಂದೇ. ಯಾಕೆ ಬರುವುದು ನೀನು? ನನ್ನ ಅಕ್ಕನ ಮನೆಗಲ್ವ ನಾನು ಹೋಗುದು ಅಂತ ಹೇಳುವಾಗ ನನಗೂ ಅಕ್ಕ. ಹಾಗೆ ಹೌದು, ಪಾಪ ಅವನಿಗೂ ಕೂಡ ನಿಮ್ಮ ಅಕ್ಕ ನನಗೂ ಅಕ್ಕ, ನಿಮ್ಮ ಅಮ್ಮ ನನಗೂ ಅಮ್ಮ, ನನ್ನಪ್ಪ ನನಗೆ ದೊಡ್ಡಪ್ಪ. ಮಗನೇ ನೋಡು, ನನ್ನ ಕುತ್ತಿಗೆಯನ್ನು ನೋಡಂತೆ. ಅಯ್ಯೋ, ಮೊದಲೇ ಉದ್ದ ಅದು, ಮತ್ತೆ ಹೇಳಿ ಪ್ರಯೋಜನ ಇಲ್ಲ. ಎಷ್ಟು ಉದ್ದಾಗಿದೆ. ಹೆಣ್ಮಕ್ಕಳ ಕುತ್ತಿಗೆ ಉದ್ದಾದ್ರೆ ಮನೆಯವರಿಗೆ ಭಾರಿ ಕಷ್ಟ. ಯಾಕೆ? ಚಿನ್ನ ಕಡಿಮೆ ಹಾಕಿದ್ರೆ ಸಾಕಾಗುದಿಲ್ಲ, ತುಂಬಾ ಹಾಕಬೇಕಾಗ್ತದೆ. ಹಾಗಲ್ಲ ಹೇಳಿದ್ದು ನಾನು. ನೀನು ಈ ದಾರಿಯಲ್ಲಿ ಬರ್ತೀಯೋ ಆ ದಾರಿಯಲ್ಲಿ ಬರ್ತೀಯೋ, ಎದುರು ಕಡೆಯಿಂದ ಬರ್ತೀಯೋ ಹಿಂದೆ ಬಾಗಿಲಿಂದ ಬರ್ತೀಯೋ ಎನ್ನುವ ಹಾಗೆ ನಿರೀಕ್ಷೆಯಲ್ಲಿ ಇದ್ದವಳು. ಏನು ಹಿಂದೆ ಬಾಗಿಲಿಂದ ಬರ್ಲಿಕ್ಕೆ ನಾನು ಕಳ್ಳನ? ಹಾಗಲ್ಲ. ಮತ್ತೆ? ಅಯ್ಯೋ, ಪ್ರೀತಿಯ ಮನೆ ಅಲ್ವಾ, ಎಲ್ಲಿಂದ ಬಂದ್ರೆ ಏನಂತೆ? 4 ದಿಕ್ಕೆ ನಿನ್ನನ್ನು ಹೇಳುದು. ನೀನು ಕೆಲವು ಸಲ ಹಿಂದಿನ ಬಾಗಿಲಲ್ಲಿ ಬರ್ತೀಯಲ್ಲ, ಅದು ನೀವೇ ಹೇಳುದಲ್ವ, ನೀನು ಹಿಂದಿನಿಂದ ಬಾ, ನಾನು ಮುಂದಿಂದ ಹೋಗ್ತೇನೆ. ಅದು ನನ್ನ ಹಿಂದಿನಿಂದ ಬಾಗಿಲಲ್ಲ. ಬಾ. ಹಾಗೆ ನಿನ್ನನ್ನೇ ಕಾಯ್ತಾ ಇದ್ದವಳು. ಸಂತೋಷ ಆಯ್ತು, ಬಂದೆಯಲ್ಲ. ನೋಡಂತೆ ನಿನ್ನನ್ನು ನಿಲ್ಲಿಸಿಕೊಂಡು ಮಾತಾಡ್ತಾ ಇದ್ದೇನೆ. ಏನಕ್ಕ ನೀನು ನಿಂತಿರುವಾಗ ನಾನು ಸರಿ ಮಾಡು. ಈಗ ಸರಿ ಆಯ್ತಲ್ಲ, ನೀನು ಕೂತು ಸರಿ ಮಾಡುದ? ಹೌದು, ಆಗ ಇಲ್ಲಿಯೂ ಸರಿ ಆಯ್ತು, ಇಲ್ಲಿಯೂ ಸರಿ ಆಯ್ತು. ಒಂದು ಒರೆಸಲಿಕ್ಕೆ ಅದೆಷ್ಟೋ ದೂರದಿಂದ ಬಂದವನು ನೀನು. ನಾಯಲ್ಲಿ ಬೇರೆ ನಾಯಲ್ಲಿ ಅದು ಅಕ್ಕನಲ್ಲಿ ಕೇಳು. ಅಕ್ಕ ನಾಯಲ್ಲಿ ಅದು ಬೂದಿ ಹೊಂಡದಲ್ಲೇ ಇರುವುದು. ಯಾವುದು? ಅದು ನಾಯಲ್ಲಿ. ನೀರಲ್ಲಿ ಇಲ್ಲಿ ಬಾ. ಒಂದು ಸುತ್ತಾಯ್ತಾ? ನನಗೆ ಆಸನ ಇಲ್ಲ. ಆಸನ ಸುದ್ದಿ ತೆಗಿಲಿಕ್ಕಿಲ್ಲ, ಜೀವಾವಧಿ ಆಗ್ತದೆ. ತಮ್ಮ, ದೂರದಿಂದ ಬಂದವನು ನೀನು. ನಿನಗೆ ಆಯಾಸ ಆಗಿರ್ಬೋದು, ನಿನಗೆ ಕುಡಿಲಿಕ್ಕೆ ಬೇಕು. ಯಾವುದೆಲ್ಲ ಉಂಟು? ಅವಳು ಕೇಳುವುದು ನನ್ನಲ್ಲಿ. ಆಯ್ತು, ಕೇಳು ಯಾವುದೆಲ್ಲ ಉಂಟು? ಯಾವುದೆಲ್ಲ ಉಂಟು? ನಿಮಗೆ ಯಾವ್ದು ಆಗುವುದು? ನಮಗೆ ಕಡಿಮೆದ್ದಾದಿತ್ತು. ಹಾಗಲ್ಲ, ಹೋದಲ್ಲಿ ಮಾತ್ರ ನಮಗೆ ಯಾರಾದ್ರೂ ಧರ್ಮಕ್ಕೆ ಕೊಡುತ್ತಿದ್ರೆ ಒಳ್ಳೇದೇ ಆಗ್ಬೇಕು. ಹೌದು, ಅದು ಹಾಗಲ್ವಾ? ಇಲ್ಲಿಯೂ ನಿನಗೆ ಧರ್ಮಕ್ಕೆ ಅಲ್ವಾ? ಹೌದು, ಹಾಗಲ್ಲ. ಮತ್ತೆ ಅದು ಒಳ್ಳೇದು ಯಾಕೆ ಅಂತ ಹೇಳಿದ್ರೆ, ಕುಡ್ದ ಕೂಡಲೇ ಏರುವುದಿಲ್ಲ. ನಾವು ಮನೆಗೆ ಹೋದ ಮೇಲೆ ಇರುವುದಲ್ಲ, ಎಷ್ಟು ಬೇಕಾದ್ರೂ ಕುಡಿಬಹುದು ಧರ್ಮದಲ್ಲಿ. ಹಾಗೆ ನಾವು ಕುಡಿಯೋದಾದ್ರೆ ಕಡಿಮೆ ಆಗ್ಲೇ ಏರ್ಬೇಕು. ಹೌದು, ನಾನು ಅದನ್ನೆಲ್ಲ ಹೇಳಿದ್ದು. ಅದು ಬೇಕಿದ್ರೆ ನೀನೇ ವ್ಯವಸ್ಥೆ ಮಾಡಿಕೊಳ್ಬೇಕು. ನಾನು ಹೇಳಿದ್ದು ಹೇಗೆ? ಒಂದಾ ಬಿಸಿ, ಇಲ್ಲ ತಣ್ಣಗೆ, ಅಥವಾ ಮದ್ಯದ. ಮಧ್ಯವಾಗಿದೆ. ನನಗೆ ಹದ ಬಿಸಿ ಆದೀತು. ಇವರಿಗೆ ಬಿಸಿ, ಯಾವಾಗಲೂ ಬಿಸಿ. ಹದ ಬಿಸಿ ಅದರ ವ್ಯವಸ್ಥೆ ಇರುವುದಿಲ್ಲ, ಮತ್ತೆ ಬಿಸಿ. ಅದರ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಆಯ್ತಕ್ಕ. ಬಾರಿ ಅಪರೂಪದಲ್ಲಿ ಬಂದವನು ನೀನು. ಆಗತಾ ಉಂಟು ಸಭೆ. ಇದರ ಚಂದವನ್ನ ನೀನು ನೋಡಿ. ನಾನು ನೋಡ್ತೇನೆ, ನೀ ಕೂತ್ಕೋ. ಸುರುಚಿರಾತನವೇ ಕುಳಿತ ಆದರಿಸಿ ನೋಡಿದನೊಯ್ಯನೆ ಅಬಲವರವನು ಬಳಿಕ ಕುಳಿ ಆದರಿಸಿ ನೋಡಿ ಅಬಲವರವನು ಬಳಿಕ ಅಗ್ರಜಯ ಕೆಲದಲ್ಲಿ ಸುರುಚಿರಾತನವೇರ್ದು ಕುಳಿತ
ಯಾವತ್ತಿದ್ರೂ ಬಂದು ಇಲ್ಲೇ ಕೂತುಕೊಳ್ಳುವವರು. ಹೌದು. ನಮ್ಮಕ್ಕನ ಅಂತಃಪುರದಲ್ಲಿ ನಮಗೊಂದು ರಾಜಮರ್ಯಾದೆ. ಹೌದು. ಯಾಕೆ ಕೇಳಿದ್ರೆ, ಯಾಕೆ? ಅಕ್ಕನಿಗೆ ಮಗನೂ ನಾನೇ, ಹೌದು. ತಮ್ಮನೂ ನಾನೇ, ಹೌದು. ಬಂಧುವೂ ನಾನೇ, ಹೌದು. ಎಲ್ಲವೂ ನಾನೇ. ಹೌದು. ಅವಳಿಗೆ ಏನು ಸುಖ ಬೇಕು ಅದನ್ನೆಲ್ಲ ವ್ಯವಸ್ಥೆ ಮಾಡಿಕೊಡುವುದಕ್ಕೂ ನಾನೇ. ನೋಡಿದೀಯ ಅಕ್ಕನ ಎಡಬಲಗಳಲ್ಲಿ ಹಾ. ಸೇವಕಿಯರು ಹೌದು. ಯಾವ್ಯಾವ ಊರಿಂದ ನಾವು ತಂದಿದ್ದೇವೆ. ಹೌದು. ಎಷ್ಟೆಷ್ಟು ಚಂದದ ಹೆಣ್ಮಕ್ಕಳನ್ನು ಇಲ್ಲಿ ಕೂಡಿ ಹಾಕಿದ್ದೇವೆ. ಎಲ್ಲೆಲ್ಲ ಬಿಳಿ ತಲೆದೆಲ್ಲ ಅದು ವಿದೇಶದಿಂದ ತಂದದ್ದು. ಕೇವಲ ಅಕ್ಕನ ಸೇವೆಗೆ ಮಾತ್ರ ಅಲ್ಲ, ನಾವು ಆಗೊಮ್ಮೆ ಈಗೊಮ್ಮೆ ಬಂದು ಹೋಗುವಾಗ ನಮ್ಮ ಕಣ್ಣು ತಂಪಿಗೂ ಆಯಿತು. ಹೌದು. ಇವಳ ಪರಿಚಯ ಹೇಳ್ತಾರೆ. ಇವಳೆಲ್ಲಿಂದ ತಂದದ್ದು? ಮುಖ ನೋಡಿ ಅಂತ. ಇದು ಇಲ್ಲೇ ಹತ್ತಿರದಲ್ಲ. ಎಲ್ಲಿಯದ್ದು? ಅದು ಸೋ ಮತ್ತು ಸೋ ಸುಲೋಚನ ಸೋಮೇಶ್ವರ. ಓಹೋ, ನಿನ್ನ ಕೊನೆಯ ಅಕ್ಷರ ಮತ್ತೆ ಕಡೆಯ ಅಕ್ಷರವನ್ನು ಒಟ್ಟು ಸೇರಿಸಿ ಎಲ್ಲಿಗಾದ್ರೂ ಹೋಗಿ ಸುಲೋಚನ ಸೋಮೇಶ್ವರ. ಸುಲೇಖನ ಸೋಮೇಶ್ವರ ಬಹಳ ಹೆಸರಲ್ಲಿದ್ದಾಳೆ ಇವಳು. ನೋಡು, ಅವಳು ಯಾರು? ಅವಳು ನಮ್ಮ ಅವಳಿ ಆಚೆಯಿಂದ ತಂದದ್ದು. ನೀವು ಆಗಾಗ ಹೋಗ್ತಾ ಇರ್ತೀರಿ ವಾರಕ್ಕೊಮ್ಮೆ. ಅವಳಲ್ಲಿ ಮಾತ್ರ ಆಯ್ತಲ್ಲ. ಸಂಡೇಶ್ವರ ಒಬ್ಬರಲ್ಲ ಇಬ್ಬರಲ್ಲ, ಒಬ್ಬರಿಂದ ಒಬ್ಬರು. ನಾವು ತಂದ ಮೇಲಂತೂ ಬಹಳ ಚಂದ 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 ಚಂದ. ಇತ್ತೀಚೆಗೆ ಬಂದದ್ದೆಲ್ಲ ಕಾಣು ಮನದು ಕಾಣುತ್ತಾನ ಮನದು ಇಂತೆಂದ ಇವನ್ಯಾರು ಮತ್ತೆ ಯುವತಿಯ ಪಡೆದವಳು ಪುಣ್ಯವತಿಯೋ, ಈ ಯುವತಿಯ ಪಡೆದವಳು ಪುಣ್ಯವತಿಯೋ. ಹೃದಯ ಸೌಂದರ್ಯ ಹೃದಯ ಸೌಂದರ್ಯ ಸುರ ಸತಿಯರ ಸೊಬಗುತ್ತಾ ಆಚೆಯೊಳಿರಲಿ, ಸುರ ಸತಿಯ ಸೊಬಗುತ್ತಾನು ಆಚೆಯೊಳಿರಲಿ, ಆಚೆಯೊಳಿರಲಿ. ಪೃಥ್ವಿಯೊಳಿರಿ ದೂರು, ಪೃಥ್ವಿಯೊಳಿರಿ ತೂಪಿಲ್ಲ ಕೃಪದ ಸುದಯ ಕಂಡರಿವೆ ಈ ಪರಿಗಿಂದ ಯುವತಿಯ ಪಡೆದವಳು ಪುಣ್ಯವತಿಯೋ, ಲೋಕದ ಸತಿಯೋ.
ಎಂತಹ ಚಂದ, ಎಂತಹ ರೂಪ, ಯಾವ ಲೋಕದವಳೋ ಇವಳು. ಪಾತಾಳದವಳಿಗೆ ಇರ್ಬಹುದೇ? ಇಲ್ಲ, ಪಾತಾಳದಲ್ಲಿ ಬಾಲ ಇರುವುದಿಲ್ಲ, ಅವರಿಗೆ ಕಾಲಿಲ್ಲಲ್ಲ. ಪಾತಾಳದವರ ಎದೆಯ ಮೇಲೆ ಮಾತ್ರ ಅಥವಾ ಸೊಂಟಕ್ಕಿಂತ ಮೇಲೆ ಮಾತ್ರ. ನಾಗಪಾತ್ರಿಯರು ನೀನು ಯಾರ್ಯಾರ ಸುದ್ದಿ ಮಾತಾಡಿ ನೀ ಮಾತಾಡುವಾಗ ಅವನು ಇದ್ದ ಅಂತ ನಾಳೆ ಬಂದಿತ್ತು. ನಾಗಕುಮಾರಿಯರು ಅದಲ್ಲ, ದೇವಲೋಕದವಳು. ಎಕ್ಸ್ಪ್ರೆಸ್ ಫ್ರೀಯರು. ಎಂತದ್ದು? ಎಕ್ಸ್ಪ್ರೆಸ್ ಫ್ರೀಯರು. ಎಕ್ಸ್ಪ್ರೆಸ್ ಫ್ರೀಯರು. ದೇವಲೋಕದ ಅದೇ ಅಮರ ಸ್ತ್ರೀಯರು. ಹೌದಪ್ಪ, ಅಪ್ಸರಾ ಸ್ತ್ರೀಯರು. ಇನ್ನೊಂದೊಂದು ಶಬ್ದ ಬಳಸ್ತಿ ಮಾರೆ, ಅದನ್ನು ಅದು ನನಗೆ ಎಂತದೆಲ್ಲ ಬರುವುದಿಲ್ಲ. ಇಂಥದೇ ಬರುವುದು. ಅಪ್ಸರಾ ಸ್ತ್ರೀಯರು. ನೀನೆಂತ ಹೇಳಿದೆ? ಎಕ್ಸ್ಪ್ರೆಸ್ ಸ್ತ್ರೀಯರು. ಅಯ್ಯೋ ಇರ್ಲಿ, ಅದು ಹಾಗೆ ಇರ್ಲಿ ಆಯ್ತಾ. ಅದು ಸ್ವಲ್ಪ ಸಮಯ ಹೋಗುವಾಗ ಹಾಗೆ ಆಗ್ತದೆ. ಏನೇ ಇರ್ಲಿ, ಅಂತೂ ದೇವಲೋಕದವರು ಅಂತ ನಾನು ಯೋಚನೆ ಮಾಡಿದ್ರೆ ಅದಲ್ಲ. ಇಲ್ಲ, ಅದೇ ಹೌದಾದ್ರೆ ಅವಳಿಗೆ ಬೆವರುವುದು ಹೇಗೆ? ಕಣ್ಣಾಲಿಗಳು ಮುಚ್ಚುತ್ತದೆ, ತೆರೆಯುತ್ತದೆ, ತೆರೆಯುತ್ತದೆ, ಮುಚ್ಚುತ್ತದೆ. ಕಾಲು ನೆಲದಲ್ಲಿ ಭೂ ಸ್ಪರ್ಶ ಮಾಡ್ತಾಳೆ. ನಮ್ಮ ಭೂಮಿಗೆ ಸಂಬಂಧಪಟ್ಟವಳೇ ಇರಬೇಕು. ಸಾಧಾರಣ ಚಂದಕ್ಕೆ ನಾವು ಯಾರನ್ನು ಹೋಲಿಸುವುದು? ಯಾರನ್ನು? ಆರತಿ. ಯಾವ ಆರತಿ? ಆರತಿ. ಎಂತ ಆರತಿ? ನಮ್ಮ ಮಣಂಗನ ಎಂತದು? ಮಣಂಗ. ಮಣಂಗ. ಮಣಂಗ ಮಾರಾಯ. ಅದು ಎರಡು ಒಂದೇ. ಮನ್ಮಥ. ಹೌದು. ಕಾಮ. ಅರ್ಥ ಆಯ್ತಾ? ಅವನ ಹೆಂಡತಿ ಆರತಿ ಅಲ್ಲ, ರತಿ. ಆರತಿ ನಾವು ಹೇಳುವಾಗ ಆರತಿ ಅಲ್ಲ, ಆರತಿ. ಅವ ಕರೆಯುವಾಗ ಮಾತ್ರ ರತಿ ಅಂತ ಕರೆಯುವುದು. ನಾವು ಹೇಳುವಾಗ ಅವನ ಹೆಂಡತಿ ಆರತಿ. ಇರ್ಲಿ, ಅವಳ ಚಂದ ಏನೂ ಅಲ್ಲ. ಅವಳನ್ನು ತಂದು ಇವಳ ಕಿರುಬ ಬೆರಳಿಗೆ ಕಟ್ಟಬೇಕು. ಅಲ್ಲ, ಅಷ್ಟು ಕೆಳಗೆ ಅಂತ ಕಾಲಡಿಯ ಕಿರುಬೆರಳ ಕಡೆಯ ಚಂದದ ಗಾತ್ರಕ್ಕೂ ಅವರು ಬರಲಾರ. ಯಾರು ಇವಳು? ನನ್ನ ಮೈಮನಗಳನ್ನು ಒಟ್ಟಿನಲ್ಲಿ ಅಯೋಮಯ ಮಾಡಿದ್ದಾಳೆ, ನನ್ನ ಚಿತ್ತವನ್ನು ಆಕರ್ಷಿಸಿದ್ದಾಳೆ, ನನಗೆ ನಿಲ್ತಲ್ಲಿ ನಿಲ್ಲುವುದಕ್ಕಾಗದಂತೆ ಮಾಡಿದ್ದಾಳೆ ಇವಳು. ನಿಮಗೆ ಒಮ್ಮೆ ಮಾತಾಡಿದ್ರೆ ಮತ್ತೊಮ್ಮೆ ನೆನಪಿರುವುದಿಲ್ಲ. ಯಾಕೆ? ಮತ್ತೆ ನೀವು ಯಾವಾಗಲೂ ನೋಡುವವಳೆ ಅಲ್ವಾ ಅವಳು? ಮತ್ತೆ ಬಟ್ಟಲ ಮುಖದ ಬಟ್ಟಲ ಮುಖದ. ಅದಕ್ಕಿಂತ ಹಾಳೆ ತಟ್ಟೆ ಮುಖದವಳು ಅಂತ ಇಲ್ಲ. ಬಹುಶಃ ನೀನು ಅವಳನ್ನೇ ನೋಡಿದ್ದು ಅಂತ ಕಾಣ್ತದೆ. ಮತ್ತೆ ಅವಳನ್ನಲ್ವೋ? ಓ, ಅವಳನ್ನು. ನಿಮ್ಮ ಅಕ್ಕ ಅಲ್ವಾ? ಇವಳಲ್ವಾ? ಮತ್ತೆ ಓ ಓ ಓ, ಅಲ್ಲಿ ನೋಡು, ಅಲ್ಲಿ ಒಂದಷ್ಟು ಕೇಶರಾಶಿಗಳನ್ನು ಬಿಚ್ಚಿ ಹಾಕಿ. ಹೌದು. ಆ ಚಂದ್ರನೇ ಬಂದು ಅವಳ ಮುಖದಲ್ಲಿ ಕುಳಿತನು. ಚಂದ್ರ ಅಲ್ಲ, ಮತ್ತೆ ಚಂದ್ರ ಒಳಗಿದ್ದಲ್ಲ. ಯಾವ ಚಂದ್ರ? ನಮ್ಮ ಚಂದ್ರ. ಶಶಿಯ? ಶಶಿಯ ಇರ್ಬೋದು. ಶಶಿ ಇಲ್ಲ, ಮತ್ತೆ ಶಶಿಕ. ಹೌದೌದು, ಶಶಿಕಾಂತ. ಶಶಿಕಾಂತ. ಯಾರು ಶಶಿಕಾಂತ? ಶಶಿಕಾಂತನ ಮುಖ ಇಲ್ಲ, ಹಾಗಲ್ಲ. ಶಶಿಕಾಂತ ತಾವರಗಳಿಗೆ ಕಾಂತ. ಹೌದು. ಶಶಿ ಅಂತಹ ಒಂದು. ಹಾಗಾದ್ರೆ ಶಶಿಕಾಂತನೇ. ಶಶಾಂಕ ಇರ್ಲಿ. ಅಂತೂ ಇವಳು ಯಾರು ಅಂತ ಹೇಗೋ ತಿಳ್ಕೊಳ್ಳುವುದು? ನಿನ್ ಗೊತ್ತುಂಟ? ನನಗೆ ಗೊತ್ತಿಲ್ಲ. ಹಾಗಿದ್ರೆ ಗೊತ್ತಿರ್ಲಿಕ್ಕೆ ಯಾರಿಗೆ ಸಾಧ್ಯ ಇದೆ? ನನಗೆ ನಮ್ಮ ಕುಟುಂಬದವರಿಗೆ ಗೊತ್ತಿಲ್ಲ ಎಲ್ಲರೂ. ಹೌದು. ಈಗ ನಿನ್ನ ಕುಟುಂಬದವರನ್ನೆಲ್ಲ ಲೆಕ್ಕ ತೆಗಿಲಿಕ್ಕೆ ನಾವು ಹೊರಟದ್ದ. ಅಲ್ಲ, ಯಾರಾಗಿರ್ಬೋದು? ನಾವು ಯಾರ್ಯಾರಲ್ಲಿ ಕೇಳುವುದು ಯಾಕೆ? ಇಲ್ವಾ ಇಲ್ಲಿ? ಅಕ್ಕ ಇದ್ದಾರಲ್ಲ, ಇಲ್ವಾ? ಅವರ ಜೊತೆ ಅವಳಲ್ಲೇ ಕೇಳಿದ್ರೆ ಉತ್ತರ ಸಿಕ್ಕುದಿಲ್ಲ. ಗೊತ್ತಾಗ್ತದೆ. ಅಕ್ಕ ಸಗಜವಾಗಿ ಕೇಳು, ಸತಿಯರ ನಡುವೆ ತಾರಾನಿ ಒಗದುಳು ಮೆರವಾತೆ ಬಗಳ ಪ್ರಕಾಶದ ತೋರ್ಪಡಿ ತಿರುವಿಗೆಯು, ಬಗಳ ಪ್ರಕಾಶದ ತೋರ್ಪಡಿ ತಿರುವಿಗೆಯು ಬಕಿಯುಳಿಲ್ಲ ಬಲೆಯರೊಣಿನಿಗೂ ಸಗಜಾತೆ. ನಿನ್ನ ಅಂತಃಪುರವನ್ನು ಸೇರಿ ಸಾಧಾರಣ ವರ್ಷದ ಹತ್ತಿರ ಆಗುತ್ತಾ ಬಂತು. 11 ತಿಂಗಳಂತೂ ಖಂಡಿತ ಆಯಿತು. ಆ ನಂತರ ಇಲ್ಲಿ ಯಾರೆಲ್ಲ ಬಂದು ಸೇರಿದ್ದಾರೆ ಅವರ ಪರಿಚಯ ನನಗಿಲ್ಲ. ಹೊಸತಾಗಿ ನನ್ನ ಮನಸ್ಸನ್ನು ಆಕರ್ಷಿಸಿದ, ನಿತ್ತು ನೋಡುತ್ತಲೇ ಇರಬೇಕು ಎನ್ನುವಷ್ಟರ ಮಟ್ಟಿಗೆ ಸೌಂದರ್ಯವನ್ನು ಹಿಡಿದಿಟ್ಟುಕೊಳ್ಳಬಹುದಾದ
ಆನಂದದ ಮೂರ್ತಿ, ಸೌಂದರ್ಯದ ತಾರೆ. ಓ ಅಲ್ಲಿದ್ದಳಲ್ಲ, ಎಲ್ಲ ಕೇಶರಾಶಿಯನ್ನೆಲ್ಲ ಬಿಚ್ಚಿ ಹಾಕಿ, ಏನು ಚಂದ, ಏನು ಅಂದ. ಬಹುಶಃ ನಿನ್ನ ಯಾವುದೋ ಒಂದು ಸೇವೆಗೆ ಇತ್ತೀಚೆಗೆ ಸೇರಿಕೊಂಡವಳು ಅಂತ ನಾ ಕೇಳಿದ್ದೇನೆ. ಹೌದು. ಅಕ್ಕ, ಏನು? ಯಾರವಳು, ಏನು ಹೆಸರು, ಆಗಿದ ಮದುವೆ, ಯಾವ ಊರಿನವಳು, ಇಲ್ಲಿಗೆ ಯಾಕೆ ಬಂದಿದ್ದಾಳೆ, ಎಷ್ಟು ಸಮಯ ನಿಲ್ತೇನೆ ಅಂತ ಹೇಳಿದ್ದಾಳೆ, ಅವಳಿಗೆ ಈಗ ಏನು ಸೇವೆ? ಆರಾಧನೆಯವಳ ಪತಿಗಳು ಬಲಾಚಲದಿ ವೀರ ಗಂಧರ್ವರುಗಳಿವಳು. ಆರಾಧರೇನು ಸೇರುವವಳಲ್ಲ ನೀ ಮರಳೆಂದು ಕಳುಹಿದಳು. ಮಾರಚೇಷ್ಟಿತನಲ್ಲ ಮನೆಗೆ, ಮಾರಚೇಷ್ಟಿತನನ್ನು ಮನೆಗೆ. ಆರಾಧರೇನು ನೀ ತೆರಳಯ್ಯ. ಮಗನೇ, ಅಕ್ಕ, ನಿನ್ನನ್ನು ನಾನು ಆವಾಗಲಿಂದ ಗಮನಿಸುತ್ತಾ ಇದ್ದೇನೆ. ಯಾವಾಗಲೂ ಬಂದಂತಹ ಸಮಯದಲ್ಲಿ ತದೇಕ ಚಿತ್ತದಿಂದ ನನ್ನ ಮುಖವನ್ನೇ ನೋಡುತ್ತಾ ನಾನಾಡುವ ಮಾತುಗಳನ್ನು ಆಲಿಸುತ್ತಾ ಇರುವವನು. ಹೌದು, ಸ್ವಲ್ಪ ಕುಚೇಷ್ಟೆಗಳನ್ನ ಮಾಡುವವನೇ ನೀನು, ಅದರಲ್ಲೇನು ಹೊಸತೇನಿಲ್ಲ. ಆದರೆ ಇವತ್ತು ಹೆಚ್ಚಾಗಿ ವರ್ತಿಸುತ್ತಾ ಇದ್ದೀಯ. ಸಖಿ ವೃಂದದವರೆಲ್ಲರನ್ನೂ ಕೂಡ ನೋಡುತ್ತಾ ಇದ್ದೀಯ. ಅದರಲ್ಲೂ ನಿನ್ನನ್ನು ಆಕರ್ಷಿಸಿದ್ದು ಅವಳು, ಎದುರಿನಿಂದ ಇದ್ದವಳು. ಅವಳು ಯಾರು ಎನ್ನುವಂತಹ ಕುತೂಹಲ ನಿನಗೆ. ಯಥಾರ್ಥ ಹೇಳುವುದಿದ್ರೆ ಅವಳ ಮೇಲೆ ನನ್ನ ದೃಷ್ಟಿ ಬಿದ್ದ ಮೇಲೆ ನಾನು ಯಾರನ್ನೂ ಗಮನಿಸ್ತಾ ಇಲ್ಲ. ಒಂಥರ ನನ್ನ ಶರೀರವೇ ಇರುವೆ ಬಂದ ಹಾಗೆ ಆಗಿದೆ. ಕರಗುದಾದ್ರೆ ಇಷ್ಟೊತ್ತಿ ಕರಗಿ ಹೋಗ್ತಿದ್ದೆ. ಎಂತದ ಇರುವೆ ತಿಂದ? ಹಾಗಲ್ವ, ಮರಗಟ್ಟಿ ಹೋಗಿದೆ ಅವಳನ್ನು ನೋಡಿ ಅಂತ. ಮಗನೇ, ಅವಳು ಯಾರಾದರೇನು ನಿನಗೆ ಅಂದ್ರೆ ಕಾರಣ ಉಂಟು. ಅವಳೇನು ಇಲ್ಲಿಗೆ ಬಂದವಳೇನೋ ಹೌದು, ನನ್ನ ಸೇವಾ ವೃತ್ತಿಯನ್ನ ಮಾಡ್ತಾ ಇದ್ದಾಳೆ. ಹೌದು, ಸೈರಂಧ್ರಿ ವೃತ್ತಿಯನ್ನ ಮಾಡ್ತಾ ಇದ್ದಾಳೆ. ತಲೆ ಬಾಚುವವಳು, ಹೌದು, ನಿನಗೆ ಶೃಂಗಾರ ಮಾಡುವವಳು, ಮಾಡುವವಳು, ಸೀರೆ ಉಡಿಸುವವಳು. ಹೌದು. ಅದಕ್ಕಿಂತ ಮುಂಚಿತವಾಗಿ ಅವಳು ಬಂದು ಸೇರಿಕೊಳ್ಳುವ ಕಾಲದಲ್ಲಿ ಒಂದು ಮಾತನ್ನ ಹೇಳಿದವಳಿದ್ದಾಳೆ. ನನಗೆ ಮದುವೆಯಾಗಿದೆಯಮ್ಮ. ದೊಡ್ಡ ತೊಂದರೆ ಇಲ್ಲ. ಎಲ್ಲಿಂದ ಅಂತೆ, ಎಲ್ಲಿಯವಳವಳು? ಅವಳು 1 2 ಎನ್ನುವ ಹಾಗೆ ಮದುವೆ ಅಲ್ಲ, ಮತ್ತೆ 5 ಮಂದಿ ಬಲಾಢ್ಯ ಪುರುಷರಿದ್ದಾರೆ. ಈಗ ಅವಳಿಗೆ 5 ಮಂದಿ ಇದ್ದಾರೆ. 5 ಮಂದಿ ಮತ್ತೆ ಯಾರಾದರೆ ನಾವು ಹೋಗುವ. ಅಲ್ಲ, 5 ಮಂದಿ ಬಾಲವಾಡಿಯವರಿದ್ದಾರೆ. ಬಾಲವಾಡಿಯವರು 5 ಮಂದಿ ಬಲಾಢ್ಯರು. ಹೋಗುವ ಬೇಡ. ಈಗ 5 ಮಂದಿ ಇದ್ದಾರಲ್ಲ, ಮತ್ತೆ ಆರಾಧರೇನು? ನೀವು ಸೇರಿ ಆರಾಧರೇನು? ಹೌದು, ನೀ ಮುಂದುವರಿಸಕ್ಕ. ಅದಲ್ಲದೆ ಅವಳು ಬಂದದ್ದಾದ್ರೂ ಇಲ್ಲಿಂದ ಗಂಧರ್ವ ಲೋಕದಿಂದ ಬಂದವಳು ಎನ್ನುವ ಹಾಗೆ ಹೇಳಿಕೊಂಡವಳಿದ್ದಾಳೆ. ಅದಕ್ಕೆ ಬೇಕಾಗಿ ಹೇಳ್ತಾ ಇದ್ದೇನೆ. ಯಾಕೆ? ಅದೆಂತ ಗಂಧ ಕಲ್ವರ ಅಂತ ಎಂತದು? ಗಂಧ ಕಲ್ವರಲ್ಲಿಂದ ಬಂದ ಗಂಧರ್ವ ಲೋಕ. ಗಂಧ ಕಲ್ವರಲ್ಲ, ಗಂಧರ್ವ ಲೋಕ. ಅವಳು ಎಲ್ಲಿಯೂ ಸೇರುವವಳಲ್ಲ. ಅವಳ ಆಲೋಚನೆಯನ್ನ ನೀನು ಮಾಡಬೇಡ. ಅವಳನ್ನು ಪಡೆಯಬೇಕಿರುವಂತಹ ಉದ್ದೇಶವನ್ನು ಇಟ್ಟುಕೊಳ್ಬೇಡ. ಇಷ್ಟನ್ನು ಮಾತ್ರ ಎಚ್ಚರಿಕೆಯಿಂದ ಹೇಳ್ತೇನೆ. ಇನ್ನು ಒಂದು ಕ್ಷಣವೂ ಇಲ್ಲಿ ನಿಲ್ಲಬಾರದು. ನೀನು ಹೋಗಬೇಕ. ನಮಗೆ ಮಂಗಳಾರತಿ ಆಯ್ತಲ್ಲ. ಎಂತದ್ದು ಮಂಗಳಾರತಿ? ಬಂದಗಾರಿಗೆ ದೊಡ್ಡ ಸಂಗತಿ ಇವಳದು. ಅವಳು ಯಾರು ಅಂತ ಕೇಳಿದ್ದಕ್ಕೆ ಇಷ್ಟು ಹೊತ್ತು ಮಾಡ್ತಾಳೆ. ಇವತ್ತಲ್ಲದಿದ್ರೆ ನಾಳೆ ಹೇಳ್ತಾಳ. ಈಗ ಅಕ್ಕನ ದಾಸಿಯಲ್ಲ ಅವಳು. ಅವಳು ಇಲ್ಲಿಗೆ ಹೋಗ್ತಾಳೆ. ಇಲ್ಲಿ ಮತ್ತೆ ಊರಿಗೆ ಬಂದವಳು ನೀರಿಗೆ ಬರೆದಿರ್ತಾಳ. ಹೌದಲ್ಲ? ಇವಳು ನೀರಿಗೆ ಬರೆದಿಲ್ಲ ಅಂತ ತಲೆ ಬಚ್ಚವಳು ನೀರಿಗೆ. ನಾವು ಇವತ್ತು ರಾತ್ರಿ ಕಳೆದು ನಾಳೆ ಬೆಳಿಗ್ಗೆ ಏನು ಅಂತ ನೋಡುವ. ಸಂಜೆ ಆಗ್ತಾ ಬಂದು ಹಲವ ಹಂಬಲಿಸುತ್ತ ಬಂದನು ತನ್ನ ಮಂದಿರಕ್ಕೆ. ಬಂದನು ತನ್ನ ಮಂದಿರಕ್ಕೆ. ಅಲ್ಲಿಂದ ಏನೋ ಬಂದಿದ್ದೇನೆ. ಹೌದು, ಮನೆಗೆ ಬಂದು ಊಟ ಮಾಡುವಾಗ ತಟ್ಟೆ ಎದುರು ಕೂತರು ಅವಳೇ ಕಾಣು. ನೀರಿಗೆ ಬಾಗಿ ಮುಖ ತೊಳೆಯುವುದಕ್ಕೆ ನೋಡಿದ್ರು ಅವಳೇ ಕಾಣುವುದು. ಹಾರ್ಬೇಕಿತ್ತು ಎಂತದಕ್ಕೆ? ನೀರಿಗೆ. ನನ್ನ ಮನಸ್ಸಿನಲ್ಲಿರುವಂತಹ ರೂಪ ಪ್ರತಿಫಲನಗೊಳ್ಳುತ್ತಾ ಇರುವುದು. ಕಲ್ಪನೆ. ರಾತ್ರಿ ಆಯ್ತು, ಬೆಳಿಗ್ಗೆ ಏಳಬೇಕಲ್ಲ. ಸ್ವಲ್ಪ ಹೊತ್ತು ಮಲಗದೇ ಇದ್ರೆ ಮತ್ತೆ ಬೆಳಿಗ್ಗೆ ಏಳುವುದೇ ಹಾಗೆ. ಹೌದಲ್ಲ? ನೀನಲ್ಲಿ ಮಲಗ, ನಾನು ಮಲ್ಕೊಳ್ತೇನೆ. ನೀನಲ್ಲಿ ಮಲಗ್ತೀನಿ. ನಾನಿಲ್ಲೇ ಇಲ್ಲ. ಇಲ್ಲ.
ಇಲ್ಲಿ ಮಲಗಬೇಕಾ? ಬಳಲಿದನು ಪಾಡಿದನು ರಾತ್ರಿಯ ಕಳೆವು ಪಾಯವ ಕಾಣದೆ ರಾತ್ರಿಯ ಕಳೆವ ಪಾಯವ ಕಾಣದೆ ರಾತ್ರಿಯ ಕಳೆವು ಪಾಯವ ಕಾಣದೆ ಕಾಣದೈವರ ವರದೆಯನು ನೆನೆದು ನೆನೆದು ನಾನಂತವಲ್ಲ ಮಾರೆ, ನನ್ಗೆಲ್ಲ ಅಂತೆಲ್ಲ ಅಭ್ಯಾಸ ಇಲ್ಲ. ಯಾರೇ ಹೇಳಿದ್ರು ಅವರೆಲ್ಲ ಬಿಟ್ಟಿದ್ದಾರೆ ಅಂತ. ಇಲ್ಲಿ ಬರ. ನನಗೀಗ ಎಚ್ಚರ ಆಗಿದೆ. ಬಾ. ಬರುದಿಲ್ಲ. ನೀವು ಬೇಕಾದ್ರೆ ಸಂಬಳ ಕೊಡಿದ್ದು ತೊಂದ್ರೆ ಇಲ್ಲ, ನಾನು ಹೋಗ್ತೇನೆ. ನನಗೆ ಇಲ್ಲಿ ಬರ. ಯಾರಾದ್ರೂ ನೋಡಿದ್ರೆ ಮತ್ತೆ ಸುಮ್ಮನೆ ಯಾರು ನಿನ್ನ ಅಪ್ಪ ನೋಡುದಿಲ್ಲ? ಅಪ್ಪ ನೋಡಿದ್ರೆ ತೊಂದ್ರೆ ಇಲ್ಲ. ಬೇರೆ ನಾನೇನು ಮಾಡಿದೆ ನಿನಗೆ? ಪ್ರಚಾರ ಮಾಡ್ತಾರೆ. ನಾನೇನು ಮಾಡಿದೆ? ಮತ್ತೆ ಬಂದು ನಾನು ಮಲಗಿರುವಾಗ ನನ್ನ ಹತ್ತಿರ ಬಂದು ಇಲ್ಲಿಗೆಲ್ಲ ಕೈ ಹಾಕಿ. ನಿನ್ನ ಹತ್ತಿರ ಮತ್ತೆ ನಾ ಸಾಕಿದ್ದು ಬಂದೀತ, ನಾ ಬಿಡು. ಅದು ಮತ್ತೆ ಈಗ ಬಂದದ್ದು ಯಾವುದು? ನಾನು ನಿದ್ದೆ ಗಣ್ಣಲ್ಲಿ ಹಾ, ಒಂದು ಸ್ವಲ್ಪ ಕನಸು ಬಿದ್ದು ಹೌದು. ಅವಳೇ ಎಂತ ಹುಡುಕಿ ಬಂದದ್ದು. ಹೌದು, ಅವಳಂತ ಹೇಳಿ ನನ್ನನ್ನು ಅಪ್ಪ ಹೇಳಿದ್ರೆ ಮತ್ತೆ ನೀನು ಅಂತ ಗೊತ್ತಾಗುವಾಗ ನನಗೆ ನನ್ನದು ಎಲ್ಲಿ ಉಂಟು? ಎಂತದ್ದು ಹೌದೇನೋ ಗೊತ್ತು. ಕಷ್ಟ ಆಯ್ತಲ್ಲ. ಎಂತ ಕೇಳಿದ್ರು? ಎಂತದಾಗುದೋ? ಎಂತ ಕಟ್ಟಾಯ್ತು? ಅವಳಿಲ್ಲ. ಎಂತದು ಕಟ್ಟಾಯ್ತು ಅಂತ ಹೇಳಿ. ಕಷ್ಟ ಆಯ್ತು. ಕಷ್ಟ ಎಂತ ಕಷ್ಟ? ನೀವು ಎಲ್ಲ ಎಂತ ಕೂತುಕೊಳ್ಳೋದು ನೋಡವು. ಎಂತ ಕಷ್ಟ ಆಯ್ತು ಈಗ? ಅವಳಿಲ್ಲದೆ ನನಗೆ ಕಷ್ಟ ಆಯ್ತು. ರಾತ್ರಿ ಬೆಳಗಾಗುತ್ತಾ ಇಲ್ಲ. ಒಂದು ಸೂರ್ಯ ಯಾವ ಪಾಪಿ ಅಂತ. ಅವ ಬರುವುದೇ ಇಲ್ವೋ? ರಾತ್ರಿ ಇಷ್ಟು ಉದ್ದವೇನು? ಇಷ್ಟು ಉದ್ದ ಉಂಟ? ಇದಕ್ಕಂತ ಒಬ್ಬ ಉದ್ದ ಇರ್ತದೆ ಒಮ್ಮೊಮ್ಮೆ. ಎಂತದು ಎಂತದು ಎಂತದು? ರಾತ್ರಿ ಅದು ಉತ್ತರಾಯಣದಲ್ಲಿ, ಇದು ದಕ್ಷಿಣಾಯಣ ಅಲ್ವೇನು? ನಿಮಗೆ ಕಷ್ಟ ಆದದ್ದಲ್ಲ, ಅವಳನ್ನು ನೀವು ನೋಡಿ ನನಗೆ ಕಷ್ಟ ಆದದ್ದು. ಅಯ್ಯೋ ಚಿಕ್ಕ, ನೀವು ಹತ್ತಿರ ಬರುವಾಗ ಹೆದರಿಕೆ ಚಿಕ್ಕ. ಅವ ಬಂದ ಬಂದ ಅವ ಬಂದ ಬಂದ ಸೂರ್ಯ ಬಂದ ಬಂದ ಸೂರ್ಯ ಬಂದ್ರೆ ಬಂದ. ಬೆಳಗಾಯ್ತು. ಹೌದು, ಬಂದ. ಬೆಳಗಾದ್ರೆ ನಾವು ಹೋಗುದು. ಅಕ್ಕನ ಮನೆಗೆ. ಹೋಗುವ. ಅಕ್ಕನ ಮನೆಗೆ. ದಂಡ ತರದ್ಯ ನಿನಗೆ ಜಲಗೆ ಸೈರೌದ್ರಿ ಸ್ಮರಣ ಬರಿದೈ ಬಂಗಳಲ್ಲಿ ಎನ್ನವರು ಸ್ಮರಣುಡಿಸಲು ಬರಿದ ಬಳಲಿ ಸಗಿರಲೋ
ಗುಣಾಂಶ ಓಪುದೇತನ ಗುಣ ಕವಿದು ನೀ ತಿಳಿಯದವಳೆ 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 ನಿಲ್ಲು 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 ಕೆಳಗೆ ಚಿಕ್ಕ ಮೂಗಿನ ತುದಿಯವರೆಗೆ ಬಂದಿದೆ. ಹೌದಾ? ಹಾ, ಮತ್ತೆ ನನಗೆ ಗೊತ್ತಾಗ್ಲಿಲ್ಲ. ಎಂತದ್ದು? ಎಂತದ್ದು ಯಾರಿಗೆ ಗೊತ್ತು? ನಾನು ಇಷ್ಟರವರೆಗೆ ಯಾರಲ್ಲಾದ್ರೂ ಮಾತಾಡಿದುಂಟ? ಇಲ್ಲ. ನಮಗೇನಾದ್ರೂ ಬೇಕು ಅಂತಾದ್ರೆ ನೀವು ಮಾತಾಡುದಿಲ್ಲ, ಮಾತಾಡಿಕೆ ಪ್ರಾರಂಭ ಮಾಡಿದ್ರೆ ನಿಲ್ಲಿಸುದಿಲ್ಲ. ಹಾ, ಅದಕ್ಕೆಲ್ಲ ಈಗ ಕಡಿಮೆ ಆದದ್ದು ಕರೆಯುವುದಿಲ್ಲ. ಅದಕ್ಕೆ ನಮಗೆ ಕುರಿಗೂ ಬೇಡಿಕೆಗಳು ಇಲ್ಲಿ ಬರ್ತದೆ. ನೀನೊಂದು ಕೆಲಸ ಮಾಡು, ಏನ್ರಿ? ಒಂದು ಕ್ಷಣಕ್ಕೆ ನೀನೊಂದು ಕೀಚಕನಾಗು. ನಾನಾ ಕೀಚಕ? ಹಾ. ನೀವಿರುವಾಗ ಆಗುದಿಲ್ಲ. ನಾನು ಇರುವಾಗಲೇ ಆಗ್ಬೇಕು. ನೀನು ಆಗುದಿಲ್ಲ. ಇಲ್ಲದಿದ್ರೆ ತಯಾರಾಗುದೇ ಇಲ್ಲ. ಯಾಕೆ? ನೀವು ಅವಕಾಶ ಕೊಡ್ಲಿಲ್ಲ ಅಂತ ಹೇಳಿ ನಾನು ಇಂಥದ್ದನ್ನು ಬಿಟ್ಟು ಇಂಥದ್ದಕ್ಕೆ ಬಂದೆ. ಇಲ್ವಾ? ಕೀಚಕ ನೀನೇ ಆಗುದಲ್ಲ, ಒಂದು ಕ್ಷಣಕ್ಕೆ ಕೀಚಕನ ಹಾಗೆ ನಿನ್ನ ವರ್ತನೆ ಬೇಕು. ಅಂತೆ ಕೀಚಕನಂತೆ ಕೀಚಕ. ಬೇಸ ಮಾಡಿ. ಹಾ, 2 ಸಂಬಳ ಉಂಟು. ಎಂತದ್ದು? ಸಂಬಳ 2 ಇಲ್ಲ ಇದ್ರದ್ದು ಮತ್ತೆ ಇದ್ರದ್ದು ಇಲ್ಲ. ನೀನು ಪರಿಪೂರ್ಣವಾಗಿ ಕಲಿತ್ರೆ ಮತ್ತೆ ನಿನ್ನನ್ನು ಅದಾಗಿಯೇ ನಾವು ನೇಮಿಸಿಕೊಳ್ತೇವೆ. ನೋಡು, ಸಂಬಳ ಉಂಟೋ ಇಲ್ವೋ ಅಂತ ನಾನು ಮತ್ತೆ ಹೇಳ್ತೇನೆ. ನೀನು ಕೆಲಸ ಮಾಡು. ನಿಮ್ಮದ್ರಲ್ಲಿ ಅರ್ಥ ಗೊತ್ತು. ಆಯ್ತು, ನೀನು ಕೆಲಸ ಮಾಡು. ಕೆಲಸ ಮಾಡಿದ್ದರಲ್ಲಿ ಹೇಗೆ ಉಂಟು ನೋಡುವ. ಇಲ್ಲಿ ಬಾ. ಅವಳಲ್ಲಿ ಹೋಗಿ ಪ್ರವೇಶ ಇಲ್ಲ. ಅವಳ ಬಳಿಗೆ ಹೋಗ್ಬೇಕು. ಪಥ್ಯವೂ ಇಲ್ಲ. ಇಲ್ಲ, ಅವಳ ಬಳಿಗೆ ನಡ್ಕೊಂಡು ಹೋಗು. ನಡ್ಕೊಂಡು ಹೋಗು. ಹೋಗಿ ನೀನು ಯಾರು ಅಂತ ಒಂದು ಪರಿಚಯ. ನಿನ್ನದ್ದಲ್ಲ, ನನ್ನ ಪರಿಚಯ. ನಾನಾಗಿ ನೀನು ಪರಿಚಯ ಹೇಳಬೇಕು. ಅರ್ಥ ಆಯ್ತಾ? ಎಂತದಿಲ್ಲ. ಅವಳ ಬಳಿಗೆ ಹೋಗಿ ನೀನೇ ಕೀಚಕ ಎಂಬ ಹಾಗೆ ಅವಳನ್ನು ಮಾತಾಡಿಸ್ಬೇಕು. ನಾನೀಗ ಅಲ್ಲಿ ಹೋಗಿ ಕೀಚಕ ಮಾಡಬೇಕು. ಅಲ್ಲಿ ಹೋಗಿ ಆಗುದು ಮಾಡುವುದಲ್ಲ. ಅಲ್ಲಿ ಹೋಗಿ ಮಾಡುವುದಲ್ಲ, ಅಲ್ಲಿ ಹೋಗಿ ಆಗುವುದು. ಕೀಚಕ ಆಗುವುದು. ಅಲ್ಲಿ ಕೀಚಕ ಒಂದು ಒಲಿಸಿ ನೋಡುವ. ಒಲಿಸು ನೋಡು, ನೀನು ಹೇಗೆ ಮಾತಾಡ್ತಿ ನೋಡು. ಯಾರು ಅಂತ ಯಾರು ಅದೆಂತದ್ದು ಹಾಗೆ ಕೈಯಲ್ಲಿ ನೀವು ಹೀಗೆ ಹೋಗುತ್ತೀರಿ. ಅದೆಂತದ್ದು ಜಾತ್ರೆಯಲ್ಲಿ ಬೇತಾಳ ಹೋಗುದಾ? ಬೇಡ, ನೀನು ನಿಧಾನ ತೆಕ್ಕೋ. ಏರು ಬೇಡ. ಹೇಗೆ ಬೇಕಾದ್ರೂ ಹೋಗು. ಮಾತಾಡುವಾಗ ನಾನು ಮಾತಾಡಿದ ಹಾಗೆ ಮಾತಾಡು. ನಿಮ್ಮ ಜೊತೆ ಸ್ವಲ್ಪ ತಿರುಗಾಟ ಮಾಡಬೇಕಿತ್ತು. ಓ ಎಣ್ಣೆ, ಏ ಅಲ್ಲ ಹೇ 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 ಹೆಣ್ಣೆ. ನನಗೆ ನಿಮ್ಮ ವೇಷ ಬೇಡ ಅಂತ. ಯಾಕೆ? ನನಗೆ ಅಷ್ಟು ಸರಿ ಆಗುದಿಲ್ಲ. ಸರಿ ಆಗ್ಬೇಕು. ನೋಡ್ಲಿ ನೋಡ್ಲಿಯಾ? ದೃಷ್ಟಿ ಸಮ ಇಲ್ಲ. ಉಂಟು. ದೃಷ್ಟಿ ಸಮ ಇಲ್ವಾ? ನನ್ನ ಸೃಷ್ಟಿ ಸಮ. ದೃಷ್ಟಿಯೂ ಸಮ ಉಂಟು, ಶೆಟ್ಟಿಗಾರನು ಸಮ ಇದ್ದಾರೆ. ಹೋಗು. ಓ ಸೈರನೆ, ಸೈರನೆ, ಸೈರನೆ ಅಲ್ವಾ? ಸೈರನೆ, ಸೈರೇಂದ್ರಿ. ಸೈರೇಂದ್ರಿ, ನಾನು ಯಾರು ಗೊತ್ತಾಯ್ತಾ ನಿನಗೆ? ಬಲ್ಲೆ, ಬಲ್ಲೆ ಅಲ್ಲ, ಬಲ್ಲೆಯಲ್ಲಿ ಬಲ್ಲೆ ಬಲ್ಲಲ್ಲ. ನಾನು ಯಾರು ಬಲ್ಲೆ? ನಾನಾರು ಬಲ್ಲೆಯ? ನಾನಾರು ಬಲ್ಲೆಯ? ನಾನೇ ಕೀಚಕ. ನಿಜ, ನನಗೆ ಇದೆಲ್ಲ ಆಗುದಿಲ್ಲ. ಕೇಳಿದ್ರೆ ಹೇಳುದಿಲ್ಲ ಏನು ಅಂತ. ಮತ್ತೆ ಹೇಳ್ತಾರೆ ನಾನು ಇದು ನಿಜವಾಗಿ ಹಾಗೆಲ್ಲ ನಾನೆಲ್ಲ ಕತ್ತಿಕೊಂಡು ಬರ್ಬೇಕಿತ್ತು. ಅವ್ರು ಬಿಡ್ಲಿಲ್ಲ, ಅವರಿಗಿಂತ ಚಂದ ಕಾಣ್ತೇನೆ ಅಂತೇಳಿ. ಹಾಗಾಗಿ ನಾನು ಕೀಚಕ ವೇಷ ಮಾಡಿಕೊಂಡು ಬಂದದ್ದು. ನಾನು ಚಿಕ್ಕ ತಮ್ಮ ನೀವೀಗ ಮನಸ್ಸು ಮಾಡಿದ್ರೆ ನನ್ನ ವೇಷಕ್ಕೊಂದು ಮರ್ಯಾದೆ ಇಲ್ಲ. ನನ್ನ ಕೀಚಕನ ವೇಷ ಯಾರು ಕೊಡುವುದಿಲ್ಲ. ಇವತ್ತೊಂದು ಸಿಕ್ಕಿದೆ ಪುಣ್ಯಕ್ಕೆ. ಅವಳು ಯಾರು? ಸೈರನ್. ಸೈರನ್ ಹೆಣ್ಣು ಹೌದಾ? ಹೌದು. ನೀನು ಯಾರ ವೇಷ ಮಾಡಿದ್ದು? ಕೀಚಕ. ಕೀಚಕ ಹೆಣ್ಣಿನ ಕಾಲು ಹಿಡಿತಾರ? ನನಗೆ ನನಗೆ ಗೊತ್ತಿಲ್ಲ. ನನಗೆ
ನಿನಗೆ ಅಷ್ಟೆಲ್ಲ ಗೊತ್ತಿದ್ರೆ ಇಲ್ಲೆಲ್ಲ ಇರ್ತೇನೆ ನಾನು ಸಿಕ್ಕಿದ್ದನ್ನೆಲ್ಲ ಕಟ್ಟಿಕೊಂಡು. ಹೋಗ್, ಹೋಗ್. ಅವಕಾಶ ಮತ್ತೆ ಇನ್ನೊಮ್ಮೆ ಮನೆಯಲ್ಲಿ ಯತ್ನವ ಮಾಡಿ. ಆಯ್ತು, ಇನ್ನೊಮ್ಮೆ ಬೇಡ, ಹೋಗು, ಓಕೆ. ಹೋಗು. ಅದೇ ಆಳು ಹೋದ್ರೆ ಹಾಳು, ಮಗ ಹೋದ್ರೆ ಮಧ್ಯಮ, ತಾನೇ ಹೋದ್ರೆ ಉತ್ತಮ. ತನ್ನ ಕೆಲಸಕ್ಕೆ ಯಾರ್ಯಾರನ್ನು ಕಳುಹಿಸಿದ್ರೆ